ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಳ್ಳಿ ಶೈಲಿ ಹಾಲು ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಹೆಸರು ಕಾಳನ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡೋದ್ರಿಂದ ಹೆಸರು ಕಾಳು ಬೇಗ ಬೆಂದ್ಕೊಳ್ಳುತ್ತೆ. ನಾನಿದು ಓಪನ್ ಕುಕ್ಕಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಡ್ರೈ ರೋಸ್ಟ್ ಮಾಡೋದ್ರಿಂದ ರುಚಿನೂ ಜಾಸ್ತಿ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಪಡವಲಕಾಯಿ ಹಾಗೆ ಆಲೂಗಡ್ಡೆನ ನಾನು ಹೆಸರು ಕಾಳು ಜೊತೆ ಸೇರಿಸ್ಕೊಳ್ತಾ ಇದ್ದೇನೆ. ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಇದು ಅರ್ಧ ತರಕಾರಿ ಬೆಂದಿದ್ದಾದಮೇಲೆ ನಾವು ಮಸಾಲೆ ಸೇರಿಸ್ಕೋಬೇಕು. ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 1 ಚಿಕ್ಕ ಸ್ಪೂನು ಜೀರಿಗೆ, ಮೆಣಸು, ಇಷ್ಟನ್ನು ನಾವು ಪೇಸ್ಟ್ ಮಾಡಿಟ್ಕೋಬೇಕು. ಇಷ್ಟೇ ಮಸಾಲೆ ಸಾಕು ಹಾಲು ಸಾಂಬಾರಿಗೆ. ಇದು ಪೇಸ್ಟ್ ಆದಮೇಲೆ ಅರ್ಧ ಬೆಂದಿರುವಂಥ ಪಡವಲಕಾಯಿಗೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ನಾವು ಮಸಾಲೆ ಸ್ಮೆಲ್ ಹೋಗೋವರೆಗೂ ಬಿಡಬೇಕು. ಮಸಾಲೆ ಸ್ಮೆಲ್ ಹೋಗೋವರೆಗೂ ಬಿಟ್ಟರೆ ಘಮ ಬರುತ್ತೆ. ಈ ಹಾಲು ಸಾರು ಕೋಲ್ಡ್ಗೆ, ಕಾಫ್ಗೆ ತುಂಬ ಒಳ್ಳೆಯದು. ಊರುಗಳ ಕಡೆ ಕೋಲ್ಡ್ ಕಾಫ್ ಆಗಿರೋರಿಗೆ ಈ ಸಾಂಬಾರು ಮಾಡಿಕೊಡ್ತಾರೆ. ತುಂಬ ಟೇಸ್ಟಿ. ಮೆಣಸು, ಜೀರಿಗೆ ಇರೋದ್ರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ನೋಡಿ, ಈ ರೀತಿ ತರಕಾರಿ ಎಲ್ಲ ಮಸಾಲೆಯೊಂದಿಗೆ ಬೆಂದಿದ್ದಾದಮೇಲೆ ನಾವು ಹಾಲು ಸೇರಿಸ್ಕೋಬೇಕು. ನಾನು ಕಾಯಿಸಿಟ್ಕೊಂಡಿರೋಂಥ ಅರ್ಧ ಲೋಟ ಹಾಲನ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿ ಹಾಲಿಗೆ ನೀರು ಮಿಕ್ಸ್ ಮಾಡಿಲ್ಲ. ಈ ರೀತಿ ಸೇರಿಸ್ಕೊಂಡು ಗಟ್ಟಿ ಹಾಲನ್ನ ನಾನು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಲನ್ನ ಸಾಂಬಾರಿಗೆ ಸೇರಿಸ್ಕೊಂಡಿದ್ದಾದಮೇಲೆ ತುಂಬ ಹೊತ್ತು ಬಿಡಬಾರ್ದು. 1-2 ಕುದಿ ಬಂದಿದ್ದ ತಕ್ಷಣ ಆಫ್ ಮಾಡಬೇಕು. ನೋಡಿ, ಈ ರೀತಿ ಹಾಲನ್ನ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದಮೇಲೆ ಆಫ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸಣ್ಣದಾಗಿ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಒಗ್ಗರಣೆಗೆ ಸಿಂಪಲಾಗಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಈರುಳ್ಳಿ ಏನು ಯೂಸ್ ಮಾಡ್ತಾಯಿಲ್ಲ. 1-2 ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಗೆ ಜೀರಿಗೆನ ಬಳಸ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು, ಇಷ್ಟೇ ಸಾಕು. ತುಂಬ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಈ ರೀತಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡೋ ಹಂಗಿಲ್ಲ. ಹಾಲು ಯೂಸ್ ಮಾಡಿರೋದ್ರಿಂದ ನಾವು ಮಸಾಲೆಗಳನ್ನ ಯಾವುದನ್ನು ಯೂಸ್ ಮಾಡಬಾರ್ದು. ನೋಡಿ, ಹಾಲು ಸಾಂಬಾರು ಎಷ್ಟು ಚೆನ್ನಾಗಿ ಆಗಿದೆ. ಮುದ್ದೆ ಜೊತೆ ತಿಂತಾಯಿದ್ರೆ ವಾವ್ ಅನಿಸುತ್ತೆ.